ಪ್ರಾಪರ್ ಇಟಾಲಿಯನ್ ಲುಕ್ಕು, ಯಾಕಂದರೆ ಇದು ಇಟಾಲಿಯನ್ ಕಂಪನಿ, ಬಟ್ ಮೇಡ್ ಇನ್ ಮಾತ್ರ ಇಂಡಿಯಾ. ನಮ್ಮ ಕನ್ನಡ ಮೋಟೋ ವ್ಲಾಗರ್ DV ಅವ್ರಿಗೆ ಸಖತ್ ಇಷ್ಟ ಆದಂಥ ಬೈಕ್ಸಲ್ಲಿ ಈ ಬೈಕ್ ಕೂಡ ಒಂದು. ಈ ಗಾಡಿ ಓಡಿಸ್ತಿದ್ರೆ ಮಾತಾಡೋಕ್ಕೆ ಮನ್ಸಾಗಲ್ಲ ಗುರುವೇ, ಮಾತೇ ಇಲ್ಲ. ನಮ್ಮ ಇಂಡಿಯನ್ಸ್ಗೆ ಅಪ್ರಿಲಿಯಾ ಅಂತಂದರೆ ಸ್ಕೂಟಿನ ಅಂತ ಕೇಳ್ತಾರೆ, ಬಟ್ ಪ್ರಾಪರ್ ಮೋಟೋ GP ರೇಸರ್ ಫ್ಯಾನ್ಸ್ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತು ಅಪ್ರಿಲಿಯಾ ಅನ್ನೋದು ಎಂಥ ಬೆಂಕಿ ಬ್ರ್ಯಾಂಡ್ ಅಂತ. KTM ಬೆಸ್ಟು, ರಾಯಲ್ ಎನ್ಫೀಲ್ಡೇ ಬೆಸ್ಟು ಅಂತ ಕಿತ್ತಾಡ್ಕೊಂಡಿರೋ ಈ ಜನ್ರೇಷನ್ಗೆ ನಾನು ದಿ ಬೆಸ್ಟ್ ಅಂತ ತೋರ್ಸಕ್ಕೆ ಬಂದಿರೋ ಅಪ್ರಿಲಿಯಾ ಒನ್ ಆ್ಯಂಡ್ ಓನ್ಲಿ ಬೈಕ್ ಇದು. 90 ಡಿಗ್ರಿ ಸೆಲ್ಸಿಯಸ್ ತೋರಿಸ್ತಾ ಐತೆ ಇಂಜಿನ್ ಟೆಂಪ್ರೇಚರು, 90 ಹೊಡೆದೈತೆ ಗಾಡಿ. ಹಂಗ್ರಿ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ, ಅದೇ ಥರ ಲವ್ ಅಟ್ ಫಸ್ಟ್ ರೈಡ್ ಆಗಿದೆ. ನೋಡಿದಾಗ ಒಂಥರ ಇಷ್ಟ ಆದರೆ ಈ ಗಾಡಿ ಓಡಿಸ್ದಾಗಂತೂ ಸಖತ್ ಇಷ್ಟ ಆಗಿಬಿಟ್ಟಿತ್ತು ನನಗಂತೂ. ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ, ಇಷ್ಟ ಆಗಿದ್ದನ್ನೆಲ್ಲ ತೊಗೊಳೋದಕ್ಕಾಗಲ್ಲ, ತೊಗೊಂಡಿದ್ದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ ನಿಜ 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 ನಿಜ. ಇಂಡಿಕೇಟರ್ ಮುರಿದೋಯ್ತು ಅಂತ ಹೊಸ ತಗ್ಸೋದಕ್ಕಿನ್ನ 5 ರೂಪಾಯಿ ಖರ್ಚು ಮಾಡಿರೋ ಮುಗ್ದೋಯ್ತು ಕೆಲಸ. ಹಣ ಬಂದ ಬೈತಾವನು ಇಲ್ಲ ನಮಸ್ಕಾರ ಮಾಡ್ತಾವನು. ನೀವು ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಇರೋದು ಅಪ್ರಿಲಿಯಾ RS 457. ಈ ಬೈಕು ಲಾಂಚ್ ಆಗ್ತೈತೆ ಅಂತ ಗೊತ್ತಾಗ್ದಾಗಲೇ ಸಖತ್ ಹೈಪ್ನ ಕ್ರಿಯೇಟ್ ಮಾಡಿತ್ತು, ಅಷ್ಟೇ ವೆಯ್ಟ್ ಕೂಡ ಮಾಡಿಸಿತ್ತು. ನಮ್ಮ ಹುಡುಗ ಕೂಡ ಈ ಬೈಕ್ನ ತೊಗೊಳೋದಕ್ಕೇ 4 ತಿಂಗಳ ಮುಂಚೆನೇ ಬುಕ್ ಮಾಡಿ ವೆಯ್ಟ್ ಮಾಡಿ ತೊಗೊಂಡಿದ್ದಾನೆ ಈ ಬೈಕ್ನ. ನಾನು ಈ ಗಾಡಿ ಏನು ಚೂಸ್ ಮಾಡಿದೆ ಅಂದರೆ ಸ್ಪೀಡ್ ಇಂಪಾರ್ಟೆಂಟ್. ಸ್ಪೀಡ್ ಜೊತೆಗೆ ಈ ಲುಕ್ಕಿಗೋಸ್ಕರ ಈ ಬೈಕ್ ತೊಗೊಂಡೆ. ಲುಕ್ ವೈಸ್ ನೋಡ್ತೀವಿ ಅಂತಂದರೆ ಬೈಕ್ ಮಾತ್ರ ಸಖತ್ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಗಾಡಿ ಯಾವ ಆ್ಯಂಗಲಿಂದ ನೋಡಿರೋ ಚೆನ್ನಾಗಿಲ್ಲ ಅಂತ ಅನ್ಸೋದೇ ಇಲ್ಲ. ನೀವು ಇವಾಗ ನೋಡ್ತಿರೋ ಈ ಬೈಕು ತುಮಕೂರಿಗೆ ಮೊದಲನೇ ಅಪ್ರಿಲಿಯಾ RS 457 ಆಗಿರುತ್ತೆ. RS ಅಂದರೆ ರೇಸಿಂಗ್ ಸ್ಪೋರ್ಟ್ ಅಂತ. ಫ್ರಂಟಲ್ಲಿ ನೋಡ್ತೀವಿ ಅಂದರೆ ಅಪ್ರಿಲಿಯಾ ಅಂತ ಸ್ಟಿಕ್ಕರ್ ಇದೆ, ಟ್ಯಾಂಕ್ ಮೇಲೆ ಅಪ್ರಿಲಿಯಾ ರೇಸಿಂಗ್ ಅಂತ ಇದೆ, ಇನ್ನು ಇಲ್ಲಿ BA ರೇಸರ್ ಅಂತ ಕೊಟ್ಟಿದ್ದಾರೆ, ಅಪ್ರಿಲಿಯಾ ರೇಸಿಂಗ್ ಅಂತ ಐತೆ. ಹಂಗಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಏನಾರ ರೇಸಿಂಗ್ ಮಾಡೋಕ್ಕೆ ಹೋದರೆ ಈ ಬೈಕ್ ಮೇಯ್ನಾಗಿ ಏನಕ್ಕೆ ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಾಯಿದೆ ಅಂತಂದರೆ ಇದರಲ್ಲಿರೋ ಅಂಥ ಟಾಪ್ ಸ್ಪೀಡು. ನಿಮಗೆ ಗೊತ್ತು, ನಮ್ಮ ತ್ರಿಬಲ್ ರಶ್ ಕನ್ನಡ ಅವರು ಬೈಕಲ್ಲಿ 200+ ಟಾಪ್ ಸ್ಪೀಡ್ ಹೊಡೆದಿದ್ದಾರೆ ಅಂತ. ಅಷ್ಟೆಲ್ಲ ನಾವು ಹೊಡೆಯೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಆಗೋದು ಇಲ್ಲ, ನಾವು ಹೊಡೆಯೋದು ಇಲ್ಲ. ಈ ಬೈಕಲ್ಲಿ 3 ಥರ ಕಲರ್ಸ್ ಬರುತ್ತೆ. ಒಂದು ವೈಟಲ್ಲಿ ಬರುತ್ತೆ, ಅದರ ಇನ್ನೊಂದು ಕೆಮಿಲಿಯನ್ ಕಲರು. ಇದು ನೋಡ್ತೀವಿ ಅಂತಂದರೆ ಇದು ರೇಸಿಂಗ್ ಸ್ಟ್ರೈಪ್ಸ್ ಅಂತ. ಮೋಟೋ GP ರೇಸಿಂಗಲ್ಲಿ ಯಾವ ಥರ ಡಿಸೈನ್ ಇರುತ್ತೋ ಸೊ ಆ ಥರ ಕಲರ್ ಇದೆ ಇದು. ಬೈಕಲ್ಲಿರೋ ಮೇನ್ ಪ್ರಾಬ್ಲಮ್ ಏನು ಅಂದರೆ ಈ ಥರ ಟರ್ನ್ ಮಾಡ್ತೀವಿ ಅಂದರೆ ಇಲ್ಲಿ ಕೈ ಸಿಗಾಕೊಳ್ಳುತ್ತೆ. ಸಡನ್ನಾಗಂತೂ ತಿರ್ಗ್ಸೋಕ್ಕೆ ಆಗಲ್ಲ ಈ ಗಾಡಿನ. ಟ್ರಾಫಿಕಲ್ಲಿ ಏನಾರ ಸಿಗ್ಗಿಗೆ ಹಾಕೊಂಡ್ರೆ ಮುಗಿದೋಯ್ತು ಕತೆ. ಈ ಬೈಕಲ್ಲಿ LED ಹೆಡ್ಲ್ಯಾಂಪ್ ಕೊಟ್ಟಿದ್ದಾರೆ, ಜೊತೆಗೆ 2 DRL ಕೂಡ ಕೊಟ್ಟಿದ್ದಾರೆ. ಇಂಡಿಕೇಟರ್ ನೋಡ್ತೀವಿ ಅಂತಂದರೆ DRL ಜೊತೆಗೆ ಕಂಬೈನ್ ಮಾಡಿದ್ದಾರೆ, ಅಂತಂದರೆ DRL ಜೊತೆಗೇ ಇಂಡಿಕೇಟರ್ ಕೂಡ ಶೋ ಆಗುತ್ತೆ. ಸಖತ್ ಐಡಿಯಾ ಓಡಿಸಿದ್ದಾರೆ ಈ ಬೈಕಲ್ಲಂತೂ. ಈ ಬೈಕಲ್ಲಿ ವೈಸರ್ ನೋಡ್ತೀವಿ ಅಂತಂದರೆ ಲಾಂಗ್ ಇಲ್ಲ, ಸಖತ್ ಶಾರ್ಟ್ ಐತೆ. ಫೋಲ್ಡಬಲ್ ಮಿರರ್ಸ್ ಬರುತ್ತೆ. ಯಪ್ಪ ತೆಗಿಬಾರೋ ಇದನ್ನ. ಸೊ ಈ ಥರ ಫೋಲ್ಡ್ ಮಾಡ್ಕೋಬೋದು. ಹೇಳಿ ಗಿವ್ ಅವೇ ಮಾಡೋದು, ಡ್ಯೂಕ್ನ ಗಿವ್ ಅವೇ ಮಾಡ್ತಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಗಾಡಿ ತಗೊಂತ ಇದ್ದಾರೆ ಶರತ್ ಅವರು, ಡ್ಯೂಕ್ ಗಿವ್ ಅವೇ ಮಾಡಿ ಹೊಸ ಗಾಡಿ ತಗೊಂತಾರೆ. ತುಮಕೂರು ಬಿಟ್ಟೋಗಂಗೆ ಮಾಡ್ತೀರಾ ಇಬ್ಬರು ಸೇರ್ಕೊಂಡು. ಫ್ರಂಟಲ್ಲಿ ನೋಡ್ತೀವಿ ಅಂತಂದರೆ 110 ಸೆಕ್ಷನ್ 17 ಇಂಚ್ ಟೈರ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಕಲ್ಲಿ ನೋಡ್ತೀವಿ ಅಂತಂದರೆ 150 ಸೆಕ್ಷನ್ 60 ಇಂಚ್ ಟೈರ್ ಕೊಟ್ಟಿದ್ದಾರೆ. 2 ಸೈಡು ಕೂಡ ಡಿಸ್ಕ್ ಬ್ರೇಕ್ ಇದೆ, ಜೊತೆಗೆ ABS ಇದೆ. ಅದೆಲ್ಲ ಬೈಕ್ಸ್ ಅಲ್ಲೂ ಬರುತ್ತೆ. ಫ್ರಂಟಲ್ಲಿ ನೋಡ್ತೀವಿ ಅಂತಂದರೆ ಅಪ್ಸೈಡ್ ಡೌನ್ ಫೋರ್ಕ್ ಇದೆ. ಬ್ಯಾಕ್ ಸೈಡ್ ನೋಡ್ತೀವಿ ಅಂತಂದರೆ ಮೋನೋಶಾಕ್ ಸಸ್ಪೆನ್ಷನ್ ಇದೆ. ಅದೆಲ್ಲ ಬೈಕ್ಸ್ ಅಲ್ಲೂ ಬರುತ್ತೆ. ಈ ಸಸ್ಪೆನ್ಷನಲ್ಲಿ ಪ್ರೀಲೋಡ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಈಗ ಬರ್ತಿರೋ ಆಲ್ಮೋಸ್ಟ್ ಎಲ್ಲ ಬೈಕಲ್ಲೂ ಪ್ರೀಲೋಡ್ ಅಡ್ಜಸ್ಟ್ ಇದ್ದೇ ಇರುತ್ತೆ, KTM ಬಿಟ್ಟು. ಈ ಬೈಕಲ್ಲಿ ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ಅಲ್ಯೂಮಿನಿಯಂ ಚಾಸಿನ ಯೂಸ್ ಮಾಡಿದ್ದಾರೆ. ಕೀ ಆನ್ ಮಾಡಿದ ತಕ್ಷಣ ಅಪ್ರಿಲಿಯಾ ಅಂತ ತೋರಿಸುತ್ತೆ. ಅದೆಲ್ಲ ಬೈಕ್ಸ್ ಅಲ್ಲೂ ಬರುತ್ತೆ. ಇನ್ನು ಈ ಬೈಕಲ್ಲಿ 3 ಥರ ಮೋಡ್ಸ್ ಬರುತ್ತೆ. ಒಂದು ಸ್ಪೋರ್ಟ್ಸ್ ಮೋಡ್ ಅಂತ, ಇನ್ನೊಂದು ಇಕೋ ಮೋಡು, ಇನ್ನೊಂದು ರೈನ್ ಮೋಡ್ ಅಂತ. ಇನ್ನು ಈ 3 ಮೋಡ್ಸಲ್ಲಿ ಪವರ್ ಮತ್ತು ಸ್ಪೀಡ್ ಮಾತ್ರ ಯಾವುದೇ ಥರ ವೇರಿಯೇಷನ್ಸ್ ಆಗಲ್ಲ, ಬಟ್ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಇನ್ನು ಈ ಬೈಕಲ್ಲಿ ಮೊಬೈಲ್ ಕನೆಕ್ಟಿವಿಟಿ, ನ್ಯಾವಿಗೇಷನ್ನು, ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಈ ಬೈಕಲ್ಲಿ ಕ್ವಿಕ್ ಶಿಫ್ಟರ್ನ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ನಾವೇ ಹಾಕಿಸ್ಕೊಬೇಕಾಗುತ್ತೆ. ಅದಕ್ಕೆ 27,000 ರೂಪಾಯಿ ಆಗುತ್ತೆ. ಇನ್ನು ಕ್ವಿಕ್ ಶಿಫ್ಟರ್ ಬಿಟ್ಟರೆ ಈ ಬೈಕಲ್ಲಿ ಟೋಟಲ್ ಆಗಿ 12 ಥರ ಆಕ್ಸೆಸರೀಸ್ನ ನಾವು ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ಹಾಕ್ಸ್ಕೋಬೇಕು. ಎಲ್ಲ ಹಾಕ್ಸ್ಕೊತೀವಿ ಅಂತಂದರೆ ಏನಿಲ್ಲ ಅಂದರೂ 1.5 ಲಕ್ಷ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ.
ಟೋಟಲಾಗಿ ಇನ್ನು ಈ ಬೈಕ್ನ ಪ್ರೈಸ್ ನೋಡ್ತೀವಿ ಅಂತಂದರೆ ನಾನು ಈಗ ಹೇಳಲ್ಲ, ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನೋಡಿ ನಮ್ಮ ಹುಡುಗ ಈ ನಂಬರ್ 9555 ಏನಿದೆ, ಈ ನಂಬರ್ ಪ್ಲೇಟ್ ಹಾಕ್ಸೋದಕ್ಕೂ ಕೂಡ 9355ನೇ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿದ್ದಾನೆ. ರೇಡಿಯೇಟರ್ ಗಾರ್ಡು ಸ್ಕಿಡ್ ಬ್ರ್ಯಾಂಡ್ದು. ಸ್ಕಿಡ್ ಬ್ರ್ಯಾಂಡ್ ನೀವೆಲ್ಲ ನೋಡೇ ಇರ್ತೀರಾ, ಟಿಪಿಕಲ್ ಕನ್ನಡಿಗ ಅವರು ಪ್ರಮೋಷನ್ ಮಾಡೋ ಬ್ರ್ಯಾಂಡು. ನಮ್ಮ ಹುಡುಗ ಕೂಡ ಟಿಪಿಕಲ್ ಕನ್ನಡಿಗನ್ ಫ್ಯಾನು. ಅದೇ ನೀನೇನು ಡಿ ವಿ ಫ್ಯಾನಾ? ನಿಮ್ಗೆ ಯಾಕೆ ಬೇಕದು? ಎಲೆಕ್ಟ್ರಿಕ್ ಗಾಡಿ ಓಡಿಸೋನು ಏನಾರ ಈ ಗಾಡಿ ಓಡಿಸ್ಬಿಟ್ರೆ ಸೈಕ್ ಆಗ್ಬಿಡ್ತಾನೆ ಒಂದೇ ಸರಿ. ಇನ್ನು ಈ ಬೈಕಲ್ಲಿ 13 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಇನ್ನು ಇದ್ರ ಮೈಲೇಜ್ ಬಂದು 20 to 25 ಮೈಲೇಜ್ ಕೊಡುತ್ತೆ. ಅಂದರೆ 20 ಮೈಲೇಜ್ ಅಂದ್ಕೊಂಡ್ರು ಒಂದು 13 ಲೀಟರ್ಸು ಅಂದರೆ ಅಲ್ಲಿ 13 26 260 ಕಿಲೋಮೀಟ್ರು ಒಂದು ಫುಲ್ ಟ್ಯಾಂಕಲ್ಲಿ ಹೋಗಿ ಬರ್ಬೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್. ಇನ್ನು ಈ ಬೈಕಲ್ಲಿ ಸಿಟ್ಟಿಂಗ್ ಪೊಸಿಷನ್ ನೋಡ್ತೀವಿ ಅಂತಂದರೆ ರೈಡರ್ಗೆ ಮಾತ್ರ ಸಖತ್ತಾಗಿದೆ. ಪಿಲಿಯನ್ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರಿಗೆ ಅಡ್ವಾನ್ಸ್ ಆಗಿ RIP ಹೇಳ್ಬೇಕಷ್ಟೆ. ಹೊಡಿತು ಗುರು, ಹೊಡಿತು ಏನು ಹೊಡಿತು ಅಂತೆಲ್ಲ ಹೇಳೋಕ್ಕಾಗಲ್ಲ. ಈ ಬೈಕಲ್ಲಿ ಹೊಡೆಯಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಗುಂಡಿಲ್ ಬಿದ್ದಾಗ ಸರಿಯಾಗಿ ಹೊಡಿತು. ಒಂದು ಐಫೋನ್ ಒಂದ್ಸರಿ ತೋರಿಸು ಮಚ. ನೋಡಿ ಸ್ಯಾಮ್ಸಂಗ್ ಬ್ರ್ಯಾಂಡ್ನ ಐಫೋನು ಎಲ್ಲ 6G ವರ್ಕ್ ಆಗುತ್ತಲ್ವ ಇದರಲ್ಲಿ? ಎಲ್ಲರೂ ನೆಟ್ವರ್ಕ್ ಇರೋದು. ಎಂಥ ಗಾಡಿಗೆ ಎಂಥ ಫೋನ್ ಇಕ್ಕೊಂಡಿದ್ಯಾ ಗುರು ನೀನು. ಆದರೂ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳೆಲ್ಲ ಸ್ಕ್ರೀನ್ ಟಚ್ ಫೋನ್ ಕೇಳ್ತಿದ್ರು, ನೀನು ಇನ್ನೂ ಕೀಪ್ಯಾಡ್ ಯೂಸ್ ಮಾಡ್ತಿದ್ಯಲ್ಲ. ನೀನು ಐಫೋನಲ್ಲಿ ನನ್ನ ಫೋಟೋ ತೆಗಿಯೋ. ನೋಡಿ ನಮ್ಮ ಹುಡುಗ ಐಫೋನಲ್ಲಿ ನನ್ನ ಫೋಟೋ ತೆಗಿತಾನೆ. ಡಾಕ್ಯುಮೆಂಟ್ ಮಾಡು, ಹಂಗೆ ಕಳಿಸ್ಬೇಡ, ಕ್ಲಾರಿಟಿ ಹೋಗ್ಬಿಡುತ್ತೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಕ್ಲಾರಿಟಿ ಮುಖ್ಯ ನಮಗೆ, ಲೈಫಲ್ಲೂ ಅಷ್ಟೇ, ಗಾಡಿಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ ಕ್ಲಾರಿಟಿ ಮುಖ್ಯ. ಹಾರನ್ನು ಸಖತ್ ಲೌಡಾಗೇ ಇದೆ, ಬಟ್ ಅಷ್ಟೇನು ಚೆನ್ನಾಗಿಲ್ಲ. ಈ ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಎಲ್ಲ ಚೆನ್ನಾಗಿ ಕೊಡ್ತಾರೆ, ಬಟ್ ಹಾರನ್ ಮಾತ್ರ ಯಾಕೆ ಚೆನ್ನಾಗಿ ಕೊಡಲ್ಲ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ನಮಗೆ. ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬಾಂಬ್ ಇಂಜಿನ್ ಗುರು. 47 BHP, 43 ನ್ಯೂಟನ್ ಮೀಟರ್ ಟಾರ್ಕ್, ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ನು. ನಾರ್ಮಲ್ ಬೈಕ್ಸಲ್ಲಿ ನೋಡ್ತೀವಿ ಅಂತಂದರೆ ಈ ಗೇರ್ ಲಿವರು ಇಲ್ಲೇ ನಾರ್ಮಲ್ ಆಗಿರುತ್ತೆ, ಬಟ್ ಈ ಬೈಕಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದನ್ನು ಇಲ್ಲಿ ಮೇಲ್ಗೂ ಕೂಡ ಚೇಂಜ್ ಮಾಡ್ಕೋಬೋದು. ಇದು ನಾರ್ಮಲಲ್ಲಿ 1 ಡೌನು 5 ಅಪ್ ಇರುತ್ತೆ. ಆ್ಯಂಡ್ ದೆನ್ ಇದನ್ನು ಮೇಲಕ್ಕೆ ಹಾಕೊಂಡ್ರೆ 1 ಅಪ್ಪು 5 ಡೌನ್ ಆಗುತ್ತೆ. ಅಂದರೆ ನಾವೇನಾದರೂ ಟ್ರ್ಯಾಕಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಇದನ್ನು ಅಪ್ ಮಾಡಿಕೊಂಡು ಟ್ರ್ಯಾಕಲ್ಲಿ ತುಂಬ ಯೂಸ್ ಇರುತ್ತೆ. ಇದು ಗೇರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ಥರ ಐತೆ. ಇನ್ನು ಎಕ್ಸಾಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಇವೆರಡೂ ಬೈಕಲ್ಲೂ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಬರುತ್ತೆ. ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು. ಒಂದೇ ಹೈಟು ಒಂದೇ ಕಲರ್ ಇರೋ ಫ್ರೆಂಡ್ ಸಿಕ್ಕಿದ್ರು ಸಿಕ್ಬಿಡ್ತಾನೆ, ಬಟ್ ಒಂದೇ ಥರ ಮೈಂಡ್ ಸೆಟ್ ಇರೋ ಫ್ರೆಂಡು ಸಿಗೋದು ತುಂಬ ಕಷ್ಟ. ಆ ಥರ ಫ್ರೆಂಡು ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಅವ್ರ ಜೊತೆ ಚೆನ್ನಾಗಿರಿ, ಯಾಕಂದ್ರೆ ನಮಗೆ ಕಷ್ಟ ಬಂದಾಗ ಆಗೋದು ಒಬ್ಬ ಫ್ರೆಂಡೇ ಹೊರತು ನಮ್ಮ ಬೆಳವಣಿಗೆ ನೋಡಿ ತಿಕ್ಕ ಉರ್ಕೊಳ್ಳೋ ರಿಲೇಟಿವ್ಸ್ ಅಲ್ಲ. ನಮ್ಮನ್ನ ಹೇಳಿದ್ ಕರೆಕ್ಟು. ಬ್ರೇಕಿಂಗು ಅಷ್ಟೇ ಸೈಕಾಗಿದೆ ಗುರು. ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಅಂದರೆ ಇನ್ನೂ ಇವಾಗ ತಾನೇ ಶೋರೂಮ್ಸ್ಗಳು ಆಗ್ತಿದ್ದಾವೆ ಏಪ್ರಿಲಿಯಾದು. ಸೊ ಹಂಗಾಗಿ ಸರ್ವಿಸ್ ಮಾಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಎಷ್ಟು ಸರ್ವಿಸ್ ಆಗೈತೆ? 2. ಎಷ್ಟಾಯಿತು 2ನೇ ಸರ್ವಿಸಿಗೆ? ಹಾಂ, 300 ರೂಪಾಯಾ? 3000? 300 ರೂಪಾಯಿಗೆ ಚೈನ್ ಸ್ಪ್ರೇನೂ ಬರಲ್ಲ. ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 5,30,000 ಇದೆ ಸದ್ಯಕ್ಕೆ. ಬೈಕು ಯಾವುದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಅದನ್ನು ಯಾವ ಥರ ಮೇಂಟೈನ್ ಮಾಡ್ತೀವಿ, ಯಾವ ಥರ ನೋಡ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಇನ್ನೂ ಈ ಬೈಕ್ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ 2 ದಿವಸ ತಗೊಂಡು ವೀಡಿಯೋ ಮಾಡಿದ್ರು ಹೇಳ್ತಾನೆ ಇರ್ಬೋದು. ಅಷ್ಟು ಏನಾರ ಡೌಟ್ಸ್ ಇದ್ದರೆ DM ಮಾಡಿ, ಮುಂದಿನ ವೀಡಿಯೋಗಳಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.